ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವ್ರು. ಇಲ್ಲಿ ನೋಡ್ರಿ, BJP ಮತ್ತು ಕಾಂಗ್ರೆಸ್ಸಿಗರು ಯಾವ ರೀತಿಯಾಗಿ ದಲಿತ ಸಮುದಾಯಕ್ಕೆ ಮೋಸ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದರೆ ನಿಜವಾಗಿಯೂ ಈ ದೇಶದ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರೋದು ದಲಿತ, ಜೊತೆಗೆ OBC, ಅದರ ಜೊತೆಗೆ ST, ಮೈನಾರಿಟಿ. ಇವರು 4 ಜನ ಕೂಡಿದರೆ ಈ ದೇಶ, ಜೊತೆಗೆ ರೈತರಂತೆ ಕೂಡಿದರೆ ಮುಗಿದೋಗ್ಬಿಡ್ತು. ಇಲ್ಲಿ ಯಾರು ಈ ದೇಶದ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ದುರಂತ ಏನಪ್ಪ ಅಂತಂದ್ರೆ ಇದು ಆಗದಂಗೆ ನೋಡ್ಕೊಳ್ಳೋದು, ಅದರಲ್ಲೂ ದಲಿತರ ಬಗ್ಗೆ. ಈಗ ಈ ಎರಡು ಪಾರ್ಟಿಗಳು ದಲಿತರ ಬಗ್ಗೆ ಭಾಳ ಕಾಳಜಿ ತೋರಿಸ್ತಾ ಇದ್ದಾರೆ. ಅದು ನೋಡಿದಾಗ ಆಶ್ಚರ್ಯ ಅನಿಸ್ತದೆ. ಇತ್ತೀಚೆಗೆ ನೀವು ಕೇಳ್ಬೋದು, ವಿಜೇಂದ್ರ ಅವರು ತಮ್ಮ ಮಾತಿನ ಹೋಗೋದರಡೆ ಖರ್ಗೆ ಅವರನ್ನು ಪ್ರಧಾನಿ ಮಾಡ್ತಾನೆ ಘೋಷಣೆ ಮಾಡಿರಿ ಅಂತ ಹೇಳಿದರು. ಇಷ್ಟಂದ ತಕ್ಷಣ ಕೇಳ್ತಾರ ಸಿದ್ದರಾಮಯ್ಯನವರು, ನೀವು CM ಅಭ್ಯರ್ಥಿ ಕಾರಜೋಳದ ಘೋಷಣೆ ಮಾಡಿರಿ ಅಂತ ಇವ್ರಿಗೆ ಟಾಂಗ್ ಕೊಟ್ಟರು. ಇಬ್ಬರು ಅವರು ಸಿದ್ದರಾಮಯ್ಯ ಇರ್ಬೋದು, ವಿಜೇಂದ್ರ ಇರ್ಬೋದು. ಸಿದ್ದರಾಮಯ್ಯ ನಾವು ಇವತ್ತು OBC ಅನ್ಬೋದು, ಇಲ್ಲ ಅಂತಲ್ಲ. ವಿಜೇಂದ್ರ ಅವರು ಲಿಂಗಾಯತ ಅಂತ ಅನ್ಬೋದು, ಆ ಮಾತು ಬೇರೆ. ಆದರೆ ಈ ಎರಡೂ ಪಾರ್ಟಿಗಳು ವಿಶೇಷವಾಗಿ ಇಲ್ಲಿ ನಾವು ಇತಿಹಾಸ ನೋಡಿದಾಗ ಎರಡೂ ಪಾರ್ಟಿಗಳದು ಮೇಲ್ವರ್ಣೀಯ ಜನ್ಯ ಏನಿದೆ ನಾಯಕರು, ಅವ್ರಿಗೇನೆ ಇವರು ಅನುಕೂಲ ಮಾಡಿ ಕೊಡ್ತಾ ಬಂದಿದ್ದು ನಾವು ನೋಡ್ತಾ ಬಂದಿದ್ದೀವಿ. ಇದೊಂದು ದೊಡ್ಡ ದುರಂತ. ಆದರೆ ಇವತ್ತಿಬ್ಬರು ಒಬ್ರಿಗೊಬ್ರು ನಾವು ಸಜ್ಜನರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದೊಂದು ನೋವಿನ ವಿಷಯ. ಯಾಕ್ರಿ ಈ ಹಿಂದೆ ಖರ್ಗೆ ಅವ್ರು ನಿಶ್ಚಿತವಾಗಿ ಮುಖ್ಯಮಂತ್ರಿ ಆಗೋದಕ್ಕೆ ಸಿದ್ದರಾಮಯ್ಯರಿಗಿಂತಲೂ ಯೋಗ್ಯರು ಅಂತೇಳಿ ಒಂದು ಮಾತು ಹೇಳ್ಬೇಕಾಗ್ತದೆ. ಯಾಕಂದರೆ ಸೀನಿಯರ್ ಹೌದು, ದಲಿತರು ಹೌದು, ಉಂಡವ್ರು ಹೌದು. ಅವ್ರ ಮೇಲೆ ಆರೋಪಗಳು ಸಾಕಷ್ಟು ಇದ್ದಾವೆ. ಇವ್ರ ಮೇಲೆ ನಿಲ್ವ ಆರೋಪ ಪ್ರಚಾರ ಬೇರೆಬೇಡ. ರಾಜಕೀಯದಲ್ಲಿ ಇದ್ದ ಮೇಲೆ ಗಾಂಧೀಜಿಯವರು ಆರೋಪ ಮಾಡೋದು ಜನ ಇದ್ದಾರಿಲ್ಲ, ಅಂಥ ಪ್ರಸಂಗದಲ್ಲ ಸಹಜದ. ಅದಕ್ಕಾಗಿ ಈ ನಮ್ಮ ಸಿದ್ದರಾಮಯ್ಯರು ಇವತ್ತು ಘೋಷಣೆ ಮಾಡಿರಿ ಕಾರಜೋಳರು ಅಂತ ಕೇಳ್ತಾ ಇದ್ದಾರೆ. ಇವರು ಘೋಷಣೆ ಅವ್ರು ಮಾಡೋದಿಲ್ಲ ಕಾರಜೋಳರು ಎಂದು CM. ಅದೇ ಕಾಲಕ್ಕೆ ನಮ್ಮ ಖರ್ಗೆ ಅವ್ರನ್ನ ತಪ್ಪೇನಾದರೂ CMನ ಮಾಡ್ಬೋದು, ಆದರೆ ಪ್ರಧಾನಿ ಪೋಸ್ಟಿಗೆ ಅವ್ರನ್ನ ಹಾಕೋದೇ ಇಲ್ಲ ಕಾಂಗ್ರೆಸ್. ಎಷ್ಟೋ ಉದಾರವಾದಿದಪ್ಪ ಕಾಂಗ್ರೆಸ್ ಅಂದರೂ ಸಹಿತ ಅದು ಕೊನೆಗೆ ಬಂದು ರಾಹುಲ್ ಗಾಂಧಿ ಇಲ್ಲ, ಏನೋ ಒಂದು ಆಯಿತು. ಸಪೋಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂಗಾದ್ರೆ ಖರ್ಗೆ ಅವರನ್ನು ಪ್ರಧಾನಿಯನ್ನಾಗಿ ಮಾಡ್ತೀನಿ ಅಂತೇಳಿ ರಾಹುಲ್ ಅವ್ರು ಘೋಷಿಸ್ಬಹುದಾ ಎಂದಾದರೂ ಭಾಳ ಕಡಿಮೆ, ರೇರೆಸ್ಟ್ ಆಫ್ ದ ರೇರ್ ಅನ್ಬೇಕಾಗ್ತದೆ. ಯಾಕಂತಂದ್ರೆ ಇಲ್ಲಿ ವ್ಯವಸ್ಥೆ ಆ ರೀತಿ ಅದ. ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಯಾರನ್ನ ಎಷ್ಟು ಸಾಧ್ಯವೋ ಅಷ್ಟು. ಇವತ್ತು ನಮ್ಮ ಮೋದಿಯವರು ಹಿಂದುಳಿದವರು ಅಂತ ತಿಳ್ಕೊಳ್ತಿರ್ಬೋದು, ಬಟ್ ಆದ್ರೆ ಹಿಂದುಳಿದವರು ಎಲ್ಲ ಸ್ವಲ್ಪ ಅವಕಾಶಗಳಿದ್ದಾವೆ. ದಲಿತರು ಅವಕಾಶ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಇವತ್ತು ನಾವು ಮುರ್ಮೂರ್ನ ರಾಷ್ಟ್ರಪತಿ ಮಾಡಿದ್ರು, ಇವತ್ತು BJP ಅವರು ತಮ್ಮಷ್ಟು ತಾವು ಹೇಳ್ಕೊಳ್ತಾರೆ. ಯಾಕಂದ್ರೆ ಹಿಂದೆ K. ನಾರಾಯಣ ಅವರು ಇವರು ಮಾಡಲಿಲ್ವಾ ಕಾಂಗ್ರೆಸ್ಸಿಗರು? ಅವರು ದಲಿತರಲ್ರಿ, ದಲಿತರಿಗೂ ಮಾಡಿದ್ದಾರೆ, ಮುಸಲ್ಮಾನರಿಗೂ ಮಾಡಿದ್ದಾರೆ, ಎಲ್ಲರಿಗೂ ಮಾಡಿದ್ದಾರೆ. ಆದರೆ ಕೇಂದ್ರದಲ್ಲಿ ಪ್ರಧಾನಿ ಇಲ್ಲಿವರೆಗೆ ಯಾವ ದಲಿತನೂ ಆಗಿಲ್ಲ. ಕರ್ನಾಟಕದಲ್ಲೇ ಕಾಂಗ್ರೆಸ್ಸಿಂದಾಗಲಿ BJPಯಿಂದಾಗಲಿ ಯಾರು ದಲಿತರು CM ಆಗಿಲ್ಲ. ಇವು ಮೇನ್ ಪೋಸ್ಟ್ ಕೊಟ್ಟರೆ ಇಡೀ ಆಲ್ ಓವರ್ ಇಂಡಿಯಾದ ಮ್ಯಾಪ್ ತೆಗೆದಾಗ ಸಹಿತ ಎಷ್ಟು ಜನ ದಲಿತ ಮುಖ್ಯಮಂತ್ರಿ ಸಿಗ್ತಾರಿಲ್ಲ? ದೊಡ್ಡ ಪ್ರಶ್ನೆ ಇದು. ಕರ್ನಾಟಕದಲ್ಲಿ ಸಾಧ್ಯತೆ ಇಲ್ಲ ಅಂತಲ್ಲ. B. ರಾಚಯ್ಯನವರು ಇದ್ದಾಗ ನಿಶ್ಚಿತವಾಗಿಯೂ B. ರಾಚಯ್ಯ ಮುಖ್ಯಮಂತ್ರಿಗಳು ಅತ್ಯಂತ ಅರ್ಹ ವ್ಯಕ್ತಿ ಇದ್ದರು. ಆ ಸಂದರ್ಭದಲ್ಲಿ ಇದು ನಮ್ಮ ಸಿದ್ದರಾಮಯ್ಯನವರು ಇದ್ದರು, ಇದು ನಮ್ಮ ಹಿಂದಿನ ಯಡಿಯೂರಪ್ಪನವರು ಇದ್ದರು. ಅವ್ರು ಬೇರೆ ಪಕ್ಷದಲ್ಲಿರ್ಬೋದು, ಬಟ್ ಇದ್ದರು. ಅದೇ ಕಾಲಕ್ಕೆ ರಾಮಕೃಷ್ಣ ಹೆಗಡೆ ಅವರು ಇದ್ದರು. ಅವ್ರು ಎಲ್ಲರಿಂದು ಒಳ್ಳೆ ನಾಯಕರಿದ್ದರು. ಅವರು ಬಿ ನಮ್ಮ ರಾಚಯ್ಯನವರು. B. ಶಂಕರಣ್ಣವರು ತೋರಿಸೋದಕ್ಕೆ ಅಷ್ಟೇ ಇಟ್ಟಿದ್ರು. B. ಶಂಕರಣ್ಣ ನಾವು ಎತ್ತಿದ್ದೀವಪ್ಪ, ಎಷ್ಟು ಕೊಟ್ಟಿದ್ದೀವಿ ಅನ್ನೋದಕ್ಕಾಗಿ ನಮ್ಮ ಇಂದಿರಾ ಗಾಂಧಿಯವರು ಕೊಟ್ಟಿಲ್ಲ ದಲಿತರಿಗೆ ಪ್ರಧಾನಮಂತ್ರಿ ಸ್ಥಾನವನ್ನು, ಈವನ್ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ. ಕರ್ನಾಟಕದಲ್ಲಿ B. ರಾಚಯ್ಯ ಅವಕಾಶದ್ದು ಕೊಡಲಿಲ್ಲ. ಖರ್ಗೆ ಅವ್ರನ್ನ ತಪ್ಪಿಸಿದ್ರು ಈ ನಮ್ಮ ಸಿದ್ದರಾಮಯ್ಯನವರು. ಮತ್ತು ನೀವು ತಪ್ಪಿಸಿದಕ್ಕೆ ನಾವು ಇವತ್ತು BJPಗೆ ಹೋದ್ನಿ ಅಂತೇಳಿ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇದ್ನಲ್ರಿ, ನೀವು ನಮ್ಮನ್ನು ಚಡ್ಡಿಯಾಗಿ ಕಳಿಸಿರಿ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ ಇವೆರಡೂ ಪಕ್ಷಗಳು. ಅದಷ್ಟೇ ಅಲ್ಲ, ಇನ್ನುಳಿದ ಯಾವುದೇ ಪಕ್ಷದಲ್ಲಿ ಏನೋ ಅನ್ಬೋದು. ಇವತ್ತು ನಮ್ಮ ಯಾವುದು SP ಇದ್ದಿದ್ದು, SP ಅಂದರೆ ಸಮಾಜವಾದಿ ಪಾರ್ಟಿ ಇರ್ಬೋದು, ಬಹುಜನ ಪಾರ್ಟಿ ಇರ್ಬೋದು. ಬಹುಜನ ಪಾರ್ಟಿಯಲ್ಲಿ ಏನೋ ಮಾಯಾವತಿ ಅವರೊಬ್ಬರು SC ಚೀಫ್ ಮಿನಿಸ್ಟರ್ ಆದರೂ ಅವ್ರು ತಮ್ಮ ಮೆರಿಟ್ ಮೇಲೆ ಮತ್ತು ಮೇಲಾಗಿ ಕಾಂಶಿರಾಮರ ಆಶೀರ್ವಾದದಿಂದ, ಕಾಂಶಿರಾಮರ ದೊಡ್ಡ ಲೀಡರ್ ಅವರು, ಅವರ ಒಂದು ಆಶೀರ್ವಾದದಿಂದ ಮೇಲೆ ಬಂದ. ಆದರೂ ಅದು ದುರಂತ ಏನಪ್ಪ ಅಂತಂದ್ರೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿಲ್ಲ. ಅದಕ್ಕಾಗಿ ಇವತ್ತು ಉತ್ತರ ಪ್ರದೇಶದ ದೊಡ್ಡ ರಾಜ್ಯವನ್ನು ಕಳ್ಕೊಂಡ್ರು. ಒಂದು ಯಾವುದೋ ಮೂಲಿ ಗುಂಪಾಗಿಬಿಟ್ಟಿರೋದು ಕಾರಣ ಎಲ್ಲ ಕಡೆ ಅಂಬೇಡ್ಕರ್ ಮೂರ್ತಿ ಮಾಡಿದ್ನಿ, ಆಣಿ ಮೂರ್ತಿ ಮಾಡಿದ್ನಿ ಅನ್ನೋಕ್ಕಿಂತಲೂ ಎಲ್ಲ ಮಕ್ಕಳಿಗೆ ಕೇಜ್ರಿವಾಲ್ ರಂಗ ಶಿಕ್ಷಣ ಸಿಗುವಂಥ ವ್ಯವಸ್ಥೆ, ದಲಿತರಿಗೆ, ಹಿಂದುಳಿದವ್ರಿಗೆ, ಅದೇ ಕಾಲಕ್ಕೆ ಮೈನಾರಿಟಿ ಅವ್ರಿಗೆ ಎಲ್ಲರಿಗೂ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಮಾಡಿದ್ದಾರಪ್ಪ ಅಂತಂದರೆ ಇವತ್ತು ತಮ್ಮದೇ ಆದಂಥ ಒಂದು ದೊಡ್ಡ ಒಂದು ಸಮುದಾಯ ತಯಾರಾಗ್ತದೆ. ಅಂಬೇಡ್ಕರ್ ಹೇಳಿದಂಥ ವಿಚಾರವನ್ನು ಅವತ್ತು ತಂದಿದ್ದರು ನಮ್ಮ ಮಾಯಾವತಿಯವರು. ಇವತ್ತು ನಿಶ್ಚಿತವಾಗಿಯೂ ಈ ದೇಶದ ಪ್ರಧಾನಿ ಆಗುವಲ್ಲೇ ಪ್ರಮುಖ
ಪಾತ್ರನೂ ವಹಿಸ್ತಾ ಇದ್ರು. ಅದು ದುರಂತ. ಯಾರಿಗೆ ಅಧಿಕಾರ ಸಿಕ್ಕಾಗ ತಮಗೆ ಬೇಕಾದಂಥ ವರ್ಕನ್ನು ಮಾಡಲಿಲ್ಲ, ವ್ಯಕ್ತಿತ್ವನ ಬೆಳೆಸ್ಕೊಳ್ಳಿಲ್ಲ. ಅದಕ್ಕೆ ಅವರು ಕಾರಣ ಇಲ್ಲ ಅಂತಲ್ಲ. ಯಾಕಂದರೆ ಕಾಂಶಿರಾಮರು ಭಾಳ ಚೆನ್ನಾಗಿ ಬೆಳೆಸಿದರು ನಮ್ಮ ಮಾಯಾವತಿ ಅವರನ್ನು. ಆದರೆ ಇವತ್ತು ಮಾಯಾವತಿ ಅವರು 3 ಸೇರಿಬಿಟ್ಟಿದ್ದಾರೆ. ಅದೇ ಇವತ್ತು ರಾಹುಲ್ ಗಾಂಧಿ ಅವರು ಖರ್ಗೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ನನಗೆ ಅನಿಸಿದಂಗೆ, ಇನ್ನೊಬ್ಬರು ಅನಿಸಿದಂಗೆ ಸಿದ್ದರಾಮಯ್ಯ ಏನೋ ಹೇಳಿ ಬಿಡ್ರಿ, ಅವರು ಪಾಪ ರಾಜಕೀಯ ಮಾಡ್ತಾ ಇದ್ದಾರೆ. ಅವರು ಅಧಿಕಾರಕ್ಕಾಗಿ ಬಡದಾರಂಥ ವ್ಯಕ್ತಿಗಳು. ಅದೇ ಕಾರಣ ವಿಜೇಂದ್ರ ಅವ್ರದ್ದು ಅಷ್ಟೇ. ವಿಜೇಂದ್ರ ಅವ್ರ ಜೊತೆ ಸಿ ಎಮ್ ಅನ್ನು ಕರ್ನಾಟಕದ SC ನಮ್ಮ ಗೋವಿಂದ ಕಾರಜೋಳ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಜಿಗ್ಜಿನ್ಗೆ ಆಗಿರ್ಬೋದು, ಇಂಥವ್ರು ಯಾರನ್ನೂ ಮಾಡೋದಿಲ್ಲ ಅವರು. ಆವಾಗ ಅವರು ಇವನ್ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಳ್ಳಿಕ್ಕೆ ತಯಾರಾಗ್ತಾ ಇಲ್ಲ. ವಿಜೇಂದ್ರ ನಾನೇ ಇರ್ತೀನಪ್ಪ ಅಂತೇಳಿ ಬೆಳೆತಿದ್ದಾರೆ ಅಂದಾಗ ಅವ್ರು ಸಾಧ್ಯನಾ? ಅದೇ ಕಾಲ ಸಿದ್ದರಾಮಯ್ಯನೂ ಸಹ ಸಿದ್ದರಾಮಯ್ಯರಾದರೂ ಸಹಿತ ಅವ್ರು ಸೇಮ್ ಸೀಟನ್ನು ಖರ್ಗೆ ಅವ್ರು ಬಿಟ್ಟುಕೊಡ್ತಾರೆ. ಅವರೂ ಇಲ್ಲ. ನನ್ನನ್ನು ಜನ ಮೆಚ್ಚಿದ್ದಾರೆ, ನನಗೆ ಓಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಾಯಿತು. ಕೇವಲ ಸಿದ್ದರಾಮಯ್ಯರು ಒಬ್ಬರನ್ನ ನೋಡಿ ಓಟ್ ಆಗಿರಲಿಲ್ಲ. DK ಶಿವಕುಮಾರ್ ಅವರು ನೋಡಿದ್ದಾರೆ, ಖರ್ಗೆ ಅವರು ನೋಡಿದ್ದಾರೆ, ರಾಹುಲ್ ಗಾಂಧಿ ಅವರು ನೋಡಿದ್ದಾರೆ. ಎಲ್ಲರೂ ಒಂದು ಒಕ್ಕಟ್ಟಿನಿಂದ ಆದಂಥದ್ದು. ಹೀಗಾಗಿ ಇವತ್ತು ಎಲ್ಲರೂ ತಮ್ಮ ತಮ್ಮ ಅಧಿಕಾರಕ್ಕಾಗಿ ಬಡದಾಡುವಂಥವ್ರು. ಆದರೂ ಈ ಎರಡೂ ಪಾರ್ಟಿ ಜನ ಇರ್ಬೋದು, ಮತ್ತೊಂದು ಪಾರ್ಟಿ ಜನ ಇರ್ಬೋದು, ಒಬ್ಬ SCಯನ್ನು, ಒಬ್ಬ ದಲಿತನನ್ನು CM ಮಾಡೋದಾಗಲಿ, ಪ್ರಧಾನಿ ಮಾಡೋದಾಗಲಿ, ಇವೆಲ್ಲ ಹಗಲುಗನಸುಗಳು ಅಂತೇಳಿ ಒಂದು ಮಾತಿನಲ್ಲಿ ಹೇಳಬೇಕಾಗ್ಯದ. ಏನೋ ಸಪೋಸ್ ಭಾರತದ ಪ್ರಧಾನಿ ನಮ್ಮ ಖರ್ಗೆ ಅವ್ರನ್ನ ಏನಾದರೂ ರಾಹುಲ್ ಗಾಂಧಿ ಅವ್ರು ಘೋಷಣೆ ಮಾಡಿದರೆ ಅದು ಪವಾಡ ಈ ದೇಶದಲ್ಲ. ಪವಾಡ ಮಿರಾಕಲ್ ಇಟ್ ಈಸ್. ಯಾಕಂದ್ರೆ ಕೇವಲ ಈಗಾದರೂ ಸಹಿತ ಅವ್ರಿಗೆ ಒಬ್ಬ ಬುದ್ಧಿವಂತಿದ್ದ, ಈಗ ನಿಮ್ಗೆ ಗೊತ್ತದ, ನಮ್ಮ ಶಶಿ ತರೂರ್ ಅಧ್ಯಕ್ಷ ಮಾಡಿದ್ದು ಇನ್ನೂ ಬೆಳೀತಿತ್ತೇನೋ ಪಾರ್ಟಿ. ಅವರು ಒಂದು ನಿರ್ಲಿಪ್ತವಾಗಿ ಒಬ್ಬ ನಾಯಕರನ್ನು ಪ್ರಶ್ನೆ ಮಾಡುವಂಥ ವ್ಯಕ್ತಿ ಇದ್ದರು. ಅವ್ರು ಮಾಡಲಿಲ್ಲ. ಹೀಗಾಗಿ ಬೇಜಾರಾಗಿ BJP ಹೋಗ್ಬಿಟ್ರು. ಅವರು ಅಧಿಕಾರ ಹಾಕಿದ್ದಂಥವ್ರು ಜಿಗಿದು ಹೋಗ್ಬಿಟ್ರು. ಇವರು ಖರ್ಗೆ ಅವರು ಯಾವ ಕಾಲಕ್ಕೂ ಕಾಂಗ್ರೆಸ್ಗೆ ವಿರೋಧವಾಗಿ ನೋಡ್ಕೊಂಡವರಲ್ಲ. ಸದಾ ಇಂದಿರಾ ಗಾಂಧೀಜಿಯವರ ಜೊತೆಗೆ ಬಂದಂಥವ್ರು, ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥವ್ರು. ಹೀಗಾಗಿ ಇವರೊಂದು ಸಬ್ಮಿಸಿವ್ ನೇಚರ್ ಇರೋದ್ರಿಂದಾಗೆ ಕಾಂಗ್ರೆಸ್ನಲ್ಲಿ ಇವತ್ತು ದೊಡ್ಡ ಮಟ್ಟದ ಅಧ್ಯಕ್ಷರಾಗಿದ್ದಾರೆ. ಅಷ್ಟೇ. ಅದು ತೋರಿಕೆಗೆ, ಜನರಿಗೆ ತೋರಿಸೋದಕ್ಕಾಗಿ ನಾವು ದಲಿತ ಪರ ಇದ್ದೀವಿ. ಅದರಲ್ಲೂ BJP ಇವತ್ತು ರಾಷ್ಟ್ರಪತಿಯನ್ನು ಮುರ್ಮು ಅವ್ರನ್ನ ಮಾಡಿದಾಗ, ಇನ್ನುಳಿದ ಕೆಲವೊಂದು ಛಲವಾದಿ ನಾರಾಯಣ ಸ್ವಾಮಿಗಳಿಗೆ ವಿರೋಧ ಪಕ್ಷದ ನಾಯಕರನ್ನು ಮಾಡಿದಾಗ ಸರ್ ನಮ್ಮದು ಒಂದು ಅದನ್ನು ತೋರಿಸೋಕ್ಕಾಗಿ ಒಂದು ಗಾಳ, ಒಂದು ಏನಪ್ಪ ಅಂತಂದ್ರೆ ಇದೊಂದು ಪಗಡಿ ಆಟಿದ್ದಂಗೆ ಹೀಗೆ ಮಾಡ್ತಾಯಿದ್ದಾರೆ. ದಲಿತರ ಮೇಲಾಗಲಿ ಅಥವಾ ಇನ್ನುಳಿದ ಬಿದ್ದ ಸಮುದಾಯದ ಬಗ್ಗೆ ಆಗಲಿ ಎರಡೂ ಪಾರ್ಟಿಗಳಿಗೆ ಹೇಳ್ಕೊಳ್ಳೋಂಥದ್ದಿಲ್ಲ. ಇವತ್ತು ಅನಿವಾರ್ಯ ಆಗ್ಯದ. ಇವತ್ತು RSS ಸಹಿತ ಅನಿವಾರ್ಯ ಆಗ್ಯದ. ಯಾಕೆಂದರೆ OBCಯನ್ನು SC ST ಹಿಡ್ಕೊಳ್ಳೋದೇ ಇದ್ದರೆ ಅಧಿಕಾರಕ್ಕೆ ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ BJPಗೆ ಮತ್ತು ಅದೇ ಕಾಲಕ್ಕೆ RSSಗೂ ಮನವರಿಕೆ ಆಗಿದೆ. ಈಗಾಗಲೇ ಮೆರಿಟು ಅದು ಇದು ಹಿಡ್ಕೊಂಡು ಸಾಕಷ್ಟು ಪ್ರಯತ್ನ ಮಾಡಿದರು BJPಗರು ಅಥವಾ RSSಗರು ಅಥವಾ ಜನಸಂಘದವರು ಅಥವಾ ಸಂಘ ಪರಿವಾರದವರು. ಅವ್ರು ಅಧಿಕಾರ ಇಡ್ಲಿಕ್ಕೆ ಆಗಲಿಲ್ಲ. ಎಂಥ ಒಂದು ಬಾಬರಿ ಮಸ್ಜಿದನ್ನು ಕೆಡವಿದಾಗ ಸಹಿತ ಒಂದು ಆ ಸಂದರ್ಭದಲ್ಲಿ ಸಹಿತ ಅವರು ಯಾವುದೇ ಪ್ರಧಾನಿ ಅಥವಾ ಮತ್ತೊಂದು ಏನೂ ಆಗಲಿಲ್ಲ ಅನ್ನೋದು ಇವತ್ತು ನಾವು ಬರೆದಿಡಬೇಕಾಗ್ಯದ. ಅಂಥ ಪ್ರಸಂಗದಲ್ಲಿ ಏನೋ ಒಂದು ಸಂದರ್ಭ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಸೋಲಾಗಿರ್ಬೋದು, ಇವೆಲ್ಲ ಕಾರಣಕ್ಕಾಗಿ 2014 ಮೊದಲೇನೋ ತಮ್ಮ ವ್ಯಕ್ತಿತ್ವದಿಂದ, ನಿಜವಾಗಿ BJP ವ್ಯಕ್ತಿತ್ವದಿಂದ ಅಲ್ಲ, ನಮ್ಮ ವಾಜಪೇಯಿ ಅವರಾಗಿದ್ದು ಅವರ ಒಂದು ಉದಾರವಾದಿ ಧೋರಣೆಯಿಂದ ಅವರು ತಮ್ಮ ವ್ಯಕ್ತಿತ್ವದ ಮೇಲೆ ಬಂದಂಥವ್ರು. BJPಯಿಂದ ಅವ್ರ ಅಧಿಕಾರಕ್ಕೆ ಬಂದರು ಅನ್ನೋಕ್ಕಿಂತಲೂ ತಾವು ಮಾಡುವ ವರ್ಗದಿಂದ ಅವ್ರು ಪ್ರಧಾನಿ ಆದರು. ಅವ್ರ ನಂತರ ನಮ್ಮ ಮೋದಿಯವರು ಅವರು ತಮ್ಮ ವರ್ಗದಿಂದ ಮೇಲೆ ಬಂದರು. ಅದರಲ್ಲೂ ಗುಜರಾತ್ ಮಾಡೆಲ್ ಅಂತ ಹೇಳಿದರು. ಅದೇನಿತ್ತು ಗೊತ್ತಾಗಲಿಲ್ಲ. ಜನರ ಭ್ರಮೆಗೊಳಗೆ ಮಾಡಿರೋ ಅಥವಾ ತಾವು ಭ್ರಮೆ ಆದರೂ ಜನ ಅದು ಇಲ್ಲಿ ವಿಶ್ಲೇಷಣೆ ಮಾಡುವಂಥ ವಿಷಯ ಅಲ್ಲ. ಆದರೂ ಸಹಿತ ಮೋದಿಯವರು ಏನು ಅಂತ ನೀವು ಆ್ಯಬ್ಸಲ್ಯೂಟ್ ಮೆಜಾರಿಟಿ ಮಾಡಿಕೊಂಡು ಅಧಿಕಾರ ಹಿಡ್ಕೊಂಡು ಪ್ರಧಾನಿ ಆದರು. ಅವರು OBC ನಂತರ ಹೇಳ್ಕೊಂಡ್ರು. ಯಾಕಂದರೆ OBC, ದಲಿತ ಮತ್ತು ST ಜೊತೆಗೆ ಮೈನಾರಿಟಿ, ಈ 4 ಜನ ಕೂಡಿದ್ರೆ ಈ ದೇಶದ ಅಧಿಕಾರವನ್ನು ಹಿಡಿಯೋದಕ್ಕೆ ಎಲ್ಲ ಸಾಧ್ಯ ಇದೆ. ಅದರ ದುರದೈವ ಏನಪ್ಪ ಅಂತಂದ್ರೆ ಇವಲ್ಲಿ ಯೂನಿಟಿ ಇಲ್ಲ, ತಿಳುವಳಿಕೆ ಇಲ್ಲ, ಎಜುಕೇಷನ್ ಇಲ್ಲ. ಇವೆಲ್ಲ ಕಾರಣಕ್ಕಾಗಿ ಅವ್ರು ಇವತ್ತು ಸೋಲ್ತಾ ಇದ್ದಾರೆ. ಇವ್ರ ಜೊತೆ ರೈತರು ಕೂಡಿರಂತೆ ಮುಗಿದು ಹೋಯಿತು. ಯಾವುದೇ ಖಾನ್ದಾನ್, ಯಾವುದೇ ಮಣಿತನ ಈ ದೇಶವನ್ನು ಆಳ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾಲಕ್ಕೆ ಇವತ್ತು ನಮ್ಮ RSS ಅಂತವ್ರು ಸಹಿತ ಭಾಳ ಕಷ್ಟದ ಅಧಿಕಾರ ಹಿಡಿದಾರೆ ಅನ್ನೋ ಮಾತು ಅಷ್ಟು ಸತ್ಯ ಅದ. ಆದರೆ ಮಾಡೋರು ಯಾರು? ಇವತ್ತಿನ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರಿಗೆ ನಿಮ್ಮ ನೋಡ್ರಿ ಹಿಂಗದ, ಅವ್ರು ತೋರಿಸ್ತಾರೆ, ಇವ್ರಿಗೆ ತೋರಿಸ್ತಾರೆ. ಒಬ್ಬರು ಇನ್ನೊಬ್ಬರು ಬೆತ್ತಲೆ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಇವರೆಲ್ಲರೂ ಏನಪ್ಪ ಅಂತಂದ್ರೆ ಈ ದಲಿತ PM ಮಾಡೋದಾಗಲಿ ಅಥವಾ ದಲಿತ CM ಮಾಡೋದಾಗಲಿ ಯಾರಿಗೂ ಇಷ್ಟ ಇಲ್ಲ. ಇನ್ನೇನು ಆದರೆ ಪವಾಡ ಅದು ನಮ್ಮ ದಲಿತ ಸಮುದಾಯದಲ್ಲ, ನಮ್ಮ ಅದೇ ಕಾಲಕ್ಕೆ OBC ಸಮುದಾಯದಲ್ಲ, ಜೊತೆಗೆ ST ಸಮುದಾಯದಲ್ಲ, ಅಂದರೆ ಆದಿವಾಸಿಗಳ ಸಮುದಾಯದಲ್ಲ, ಜೊತೆಗೆ ಮೈನಾರಿಟಿ ಅಂದರೆ ಮುಸ್ಲಿಂ, ಜೈನ್ ಎಲ್ಲರೂ ಬಂದರು. ಇವರೆಲ್ಲರೂ ತಿಳುವಳಿಕೆಯಿಂದ ಒಗ್ಗಟ್ಟಾದ್ರೆ ಒಬ್ಬ ಹೊಸ ವ್ಯಕ್ತಿತ್ವ, ಹೊಸ ಪಕ್ಷ, ಹೊಸ ವಿಚಾರ ಬರಲಿಕ್ಕೆ ಸಾಧ್ಯ. ಇಷ್ಟೇ ಹೇಳ್ಬೋದು. ಬಟ್ ಅನಿವಾರ್ಯ ಆದರೆ ಮಾತ್ರ ಕಾಂಗ್ರೆಸ್ ಮತ್ತು BJP ದಲಿತರನ್ನು PM ಮಾಡ್ಬೋದು. ಇಲ್ಲ ಅಂತಂದ್ರೆ ಇದೆಲ್ಲ ಹಗಲಗನಸ. ಕಾಂಗ್ರೆಸ್ ಆಗಲಿ BJP ಆಗಲಿ ಯಾವುದೇ ಇಲ್ಲಿ ನೋಡ್ರಿ ನಮ್ಮ ರಾಜ್ಯವು ಎಷ್ಟಿದ್ದಾವೆ, ಒಬ್ಬರಾದರೂ
SC ಸೇಮ್ ಇದ್ದಾನೆ, ದಯವಿಟ್ಟು ಇದ್ರೆ ಹೇಳ್ರಿ ನನಗಂತ ಹೇಳ್ತಾ, ಎಲ್ಲರೂ ನಾಟಕ ಪ್ರಿಯರೇ, ನಾಟಕಕಾರರೇ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.